ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯ ವೇಳೆ ಬಿಜೆಪಿಯ ಕಾರ್ಯಕರ್ತರು ಉದ್ದಟತನ ಮೆರೆದಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿನಿಧಿಯ ಜೊತೆಗೆ ಸುಖಾಸುಮ್ಮನೆ ಕಿರಿಕ್ ತೆಗೆದು ಗೂಂಡಾಗಿರಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ಸಿಬ್ಬಂದಿ ಮೇಲೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಬೆಂಬಲಿಗರು ಅನ್ನೋ ಡೀಟೇಲ್ ಈಗ ಸಿಗ್ತಾ ಇದೆ. ಪಾದಯಾತ್ರೆಯ ವರದಿ ಮಾಡೋದಕ್ಕೆ ಹೋಗಿದ್ದಾಗ ಕಾರು ಅಡ್ಡ ಹಾಕಿ ಅಟ್ಯಾಕ್ ಮಾಡಿದ್ದಾರೆ. ಇನ್ನು ತನ್ನ ಬೆಂಬಲಿಗರನ್ನ ಸುಮ್ಮನಿರಿಸಬೇಕಾದಂತ ಶಾಸಕ ಹರೀಶ್ ಪೂಂಜಾ ಅವರು ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಗೂಂಡಾ ರೀತಿ ವರ್ತನೆ ಮಾಡಿದ್ದಾರೆ ಶಾಸಕರ ಬೆಂಬಲಿಗರು ಮತ್ತು ಸ್ವತಃ ಶಾಸಕರು. ನ್ಯೂಸ್ ಫಸ್ಟ್ ವರದಿಗಾರ ಮಂಜುನಾಥ್ ಮತ್ತು ನಮ್ಮ ಚಾಲಕ ಆನಂದ್ ಅವರಿಗೆ ಹಲ್ಲೆ ಮಾಡಿದ್ದಾರೆ. ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಮತ್ತು ಅವರ ಬೆಂಬಲಿಗರು ಈ ರೀತಿ ವರ್ತಿಸಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಅದಕ್ಕೆ ಸಂಬಂಧಿಸಿದಂತ ದೃಶ್ಯಗಳು ಕೂಡ ಸೆರೆ ಸಿಕ್ಕಿದ್ದಾವೆ. ನ್ಯೂಸ್ ಫಸ್ಟ್ ಪ್ರತಿನಿಧಿ ಮತ್ತು ನಮ್ಮ ಕಾರು ಚಾಲಕರು ಕರ್ತವ್ಯದಲ್ಲಿದ್ದಾರೆ. ಅಂದರೆ ಪಾದಯಾತ್ರೆಯನ್ನ ಕವರ್ ಮಾಡೋದಕ್ಕೋಸ್ಕರ, ಅಂದರೆ ಪಾದಯಾತ್ರೆಯ ರಿಪೋರ್ಟಿಂಗ್ಗೋಸ್ಕರ ತೆರಳಿದ್ದಾರೆ. ಈ ವೇಳೆ ನಮ್ಮ ಪ್ರತಿನಿಧಿ ಮತ್ತು ನಮ್ಮ ಕಾರು ಚಾಲಕರ ಜೊತೆಗೆ ಅನುಚಿತವಾಗಿ ವರ್ತಿಸಿ ಗೂಂಡಾಗಿರಿ ಮಾಡಿರೋದು ಬಿಜೆಪಿಯ ಕಾರ್ಯಕರ್ತರು. ಕಳಿಸಿಕೊಳ್ಳೋದಕ್ಕೆ ನೀನಾಶ ಎಣಿಸಬಹುದು. ಆದರೆ 18 ಗಂಟೆಗಳ ಬಳಿಕ ಹೊರತೆಗೂ ಎಫ್ಐಆರ್ ದಾಖಲಾಯಿತು. ಆದರೆ ಈ ಪೊಲೀಸರು ಕಂಪ್ಲೇಂಟ್ ಕಳಿಸಿಕೊಳ್ಳೋದಕ್ಕೆ ನೀನಾಶ ಎಣಿಸಬಹುದು. ಆದರೆ 18 ಗಂಟೆಗಳ ಬಳಿಕ ಹೊರತೆಗೂ ಎಫ್ಐಆರ್ ದಾಖಲಾಯಿತು. ಆದರೆ ಈ ಪೊಲೀಸರು ಕಂಪ್ಲೇಂಟ್ ಕಳಿಸಿಕೊಳ್ಳೋದಕ್ಕೆ ನೀನಾಶ ಎಣಿಸಬಹುದು. ಇನ್ನು ಈ ಘಟನೆಯ ಬಗ್ಗೆ BS ಯಡಿಯೂರಪ್ಪ ಅವರ ಗಮನಕ್ಕೂ ಕೂಡ ತರಲಾಗಿದೆ. ಅಂದರೆ ಏನಾಯಿತು ಘಟನೆ, ಯಾರಿಂದ ಈ ರೀತಿ ಆಗಿದೆ ಅಂತ ವಿಡಿಯೋ ಸಮೇತ BS ಯಡಿಯೂರಪ್ಪ ಅವರ ಗಮನಕ್ಕೂ ಕೂಡ ತರಲಾಗಿದೆ. ಬಿಜೆಪಿಯ ಕಾರ್ಯಕರ್ತರು ಸುಖಾಸುಮ್ಮನೆ ಕಿರಿಕ್ ತೆಗೆದು ಗಲಾಟೆ ಮಾಡಿರುವಂಥ ಘಟನೆ ಇದು. ಇನ್ನು ಯಾರು ಅಂತ ಕೇಳಿದರೆ ಹರೀಶ್ ಪೂಂಜಾ ಬೆಂಬಲಿಗರು ಅನ್ನೋ ಡೀಟೇಲ್ ಸಿಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಪೂಂಜಾ ಅವರ ಬೆಂಬಲಿಗರು ಈ ರೀತಿ ವರ್ತಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಮ್ಮ ರಿಪೋರ್ಟರ್ ಮತ್ತು ನಮ್ಮ ಕಾರು ಚಾಲಕ ಇಬ್ಬರ ಜೊತೆಯೂ ಕೂಡ ಸುಖಾಸುಮ್ಮನೆ ಕಿರಿಕ್ ತೆಗೆದು ಗಲಾಟೆ ಮಾಡಿರೋದು ನೋಡ್ತಾ ಇದ್ದೀರಿ. ಇವರು ಪಾದಯಾತ್ರೆಗೆ ಬಂದಿರೋದಾ ಅಥವಾ ಗೂಂಡಾಗಿರಿಗೆ ಬಂದಿರೋದಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ನ್ಯಾಯ ಕೇಳಿ ಪಾದಯಾತ್ರೆಗೆ ಅಂತ ಬಂದವರು ಗೂಂಡಾವರ್ತನೆ ತೋರಿಸ್ತಾರೆ ಅಂತಂದ್ರೆ ಏನರ್ಥ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನ್ಯಾಯ ಕೇಳಿ ಪಾದಯಾತ್ರೆ ಅಂತ ಬಿಜೆಪಿ ನಾಯಕರು ಹೇಳಿದರೆ ಅವರ ಶಾಸಕರು ಮತ್ತು ಅವರ ಬೆಂಬಲಿಗರು ಗೂಂಡಾಗಿರಿ ಮಾಡೋದಕ್ಕೆ ಪಾದಯಾತ್ರೆ ಮಾಡ್ತಿದ್ದಾರಾ ಅಂತ ನಾವು ಪ್ರಶ್ನೆ ಕೇಳಬೇಕಾಗತ್ತೆ. ಖಂಡಿತವಾಗ್ಲೂ ರಕ್ಷಿತ್, ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡಿ, ಕಳೆದ 3 ದಿನಗಳಿಂದ ಪಾದಯಾತ್ರೆ ನಡೀತಾನೆ ಇದೆ. ಬೆಂಗಳೂರಿನಿಂದ ಮೈಸೂರು ತನಕ ಮೈಸೂರು ಚಲೋ, ರಾಜ್ಯ ಸರ್ಕಾರದ ವಿರುದ್ಧ, ಅದರಲ್ಲೂ ಪ್ರಮುಖವಾಗಿ CM ಸಿದ್ದರಾಮಯ್ಯರ ವಿರುದ್ಧ ಅವ್ರನ್ನ ರಾಜೀನಾಮೆ ಕೊಡಿಸೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟು ನೇರವಾಗಿ ಪಾದಯಾತ್ರೆಗೆ ತೆರಳ್ತಾ ಇರೋ ಅಂತ ಬಿಜೆಪಿ ಮತ್ತು JDS ನಾಯಕರ ಜೊತೆ ಖುದ್ದು ನ್ಯೂಸ್ ಫಸ್ಟ್ ಟೀಮ್ ಕೂಡ ಇದೆ. ಸಾಕಷ್ಟು ಮಾಧ್ಯಮಗಳ ವರದಿಗಾರರು, ಕ್ಯಾಮರಾಮನ್ಗಳು, ಚಾಲಕರು ಕೂಡ ಇದ್ದೇ ಇದ್ದಾರೆ. ಆದರೆ ಇವತ್ತು ನಡೆದಿರೋ ಅಂತ ಈ ಒಂದು ಘಟನೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅಮಾನವೀಯವಾದಂಥ ಹೇಯ ಕೃತ್ಯ ಅಂತಾನೆ ಉಲ್ಲೇಖ ಮಾಡಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ನೇರವಾಗಿ ನ್ಯೂಸ್ ಫಸ್ಟ್ನ ವರದಿಗಾರರಾಗಿರೋ ಅಂತ ಮಂಜುನಾಥ್ ಮತ್ತೆ ನಮ್ಮ ಕ್ಯಾಮ್ರಾಮನ್ ಅವಿರಾಜ್ ಅವರು ಸುದ್ದಿಯನ್ನ ಮಾಡಲಿಕ್ಕೆ ಹೋದಾಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮತ್ತೆ HD ಕುಮಾರಸ್ವಾಮಿ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ, ಚಿಟ್ಚಾಟನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆಯ ವರದಿಯನ್ನ ಮಾಡ್ತಾ ಇದ್ದಾರೆ. ವರದಿಯನ್ನ ಮಾಡಿ ಬಳಿಕ ಅವರು ಬಂದು ಇನ್ನೊಂದು ಲೊಕೇಶನ್ಗೆ ಹೋಗಬೇಕಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ 4-5 ಗುಂಪುಗಳು, 5-6 ಗುಂಪುಗಳು ಬೇರೆ ಬೇರೆ ತಮ್ಮದೇ ಆದಂಥ ಬೆಂಬಲಿಗರ ಜೊತೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಹೆದ್ದಾರಿಯಲ್ಲಿ ಅಕ್ಕಪಕ್ಕ ಬರೋ ಅಂತ ವಾಹನಗಳನ್ನ ಕೂಡ ನೋಡಿಕೊಂಡು ಬಹಳ ಎಚ್ಚರಿಕೆಯಿಂದ ನಾವು ವರದಿಯನ್ನ ಮಾಡಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ವಾಹನದಲ್ಲಿ ತೆರಳಿಕ್ಕೋಸ್ಕರ ನೇರವಾಗಿ ನಮ್ಮ ರಿಪೋರ್ಟರ್ ಮಂಜುನಾಥ್ ಮತ್ತೆ ಕ್ಯಾಮರಾಮನ್ ಅವಿರಾಜ್ ಇಬ್ರು ಕೂಡ ಬಂದು ಕಾರ್ನಲ್ಲಿ ಕುಳಿತುಕೊಳ್ತಾರೆ. ಕಾರ್ ಹೋಗ್ತಾ ಇರುತ್ತೆ, ಜಾಗವನ್ನ ಬಿಡಲ್ಲ ಕಾರ್ಯಕರ್ತರು. ನೀವೇನು ಸ್ಪೆಷಲ್
ಮಾಧ್ಯಮದವರು ಅಂತ ಹೇಳಿದ್ರೆ ಸ್ಪೆಷಲ್ ಅನ್ನೋ ಪ್ರಶ್ನೆಯನ್ನ ನೇರವಾಗಿ ಮಾಧ್ಯಮದವ್ರಿಗೆ ಮಾಡಿದ್ದಾರೆ. ನೀವು ನಮ್ಮ ತರ ಪಾದಯಾತ್ರೆಯನ್ನ ಮಾಡಿ ನೀವೇನು ಆಕಾಶದಿಂದ ಇಳಿದಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನೋಡಿ, ನಾವು ನೇರವಾಗಿ ವರದಿಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ನಮ್ಗೆ ಅವಕಾಶವನ್ನ ಮಾಡ್ಕೊಡಿ ಅಂತ ಕೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ, ನೀವು ನಮ್ಮ ತರ ಪಾದಯಾತ್ರೆಯಲ್ಲೇ ಹೋಗಿ, ಕಾರನ್ನ ಬಿಡ್ಲಿಕ್ಕೆ ಆಗಲ್ಲ ಅಂತ ನಮ್ಮ ಚಾಲಕರ ಮೇಲೆ ಹಲ್ಲೆಯನ್ನ ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದು ಖುದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಹರೀಶ್ ಪುಂಜಾ ಬೆಂಬಲಿಗರು ಮಾಡಿರೋ ಅಂತ ಕೆಲಸ. ಇದೇ ಸಂದರ್ಭದಲ್ಲಿ ಬರೋ ಅಂತ ಶಾಸಕರು ಹರೀಶ್ ಪುಂಜಾ ಅವರು ಕೂಡ ನಮ್ಮ ವರದಿಗಾರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮಾಧ್ಯಮದವರು ಅಂತ ಹೇಳಿದ್ರೆ ಎಲ್ಲ ನೋಡಿದ್ದೀನಿ, ನೀವು ನಮ್ಮ ಹತ್ರ ಏನು ಮಾಡ್ಲಿಕ್ಕೆ ಆಗಲ್ಲ, ನೀವು ನಮ್ಮ ಥರನೇ ಪಾದಯಾತ್ರೆ ಮಾಡಿ, ಕಾರನ್ನ ಯಾಕೆ ತೆಗೆದುಕೊಂಡು ಬರ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನ ನೇರವಾಗಿ ನಮ್ಮ ಪ್ರತಿನಿಧಿಗೆ ಮಾಡ್ತಾ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋ ಅಂತ ಘಟನೆ ನಡೆದಿದೆ. ಯಾವಾಗ ಈ ಒಂದು ಗಲಾಟೆ ನಡೆದಿದೆ, ಈ ಒಂದು ದಾಂಧಲೆ ಆಗಿದೆ, ಕಾರ್ಯಕರ್ತರಿಂದ ದಬ್ಬಾಳಿಕೆ ಆಗಿದೆ, ತತ್ಕ್ಷಣವೇ ನಾವು ಕೂಡ ಎಚ್ಚೆತ್ಕೊಂಡಿದ್ವಿ. ನಮ್ಮ ಹತ್ರ ಇರೋ ಅಂತ ಫುಟೇಜ್ನ ನೇರವಾಗಿ ಬಿಜೆಪಿಯ ಹಿರಿಯ ಮುಖಂಡ BS ಯಡಿಯೂರಪ್ಪರ ಗಮನಕ್ಕೆ ಕೂಡ ತರುವಂತ ಕೆಲಸವನ್ನ ಮಾಡಿದ್ದೀವಿ. ರಕ್ಷತ್ ಅವರು ಕೂಡ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ನೇರವಾಗಿ ಮಾಧ್ಯಮದವ್ರಿಗೆ ಈ ರೀತಿಯಾದಂಥದ್ದು ಎಷ್ಟರ ಮಟ್ಟಿಗೆ ಸರಿ ನಾನು ಇದನ್ನ ಖಂಡಿಸ್ತೇನೆ, ಖುದ್ದು ಹರೀಶ್ ಪುಂಜಾ ಅವ್ರನ್ನ ಕೂಡ ಕರೆದು ಮಾತನಾಡ್ತೇನೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದು ನಮ್ಮ ಮೇಲೆ ಆಗಿರೋ ಅಂತ ಹಲ್ಲೆ, ನಾವು ಇದಕ್ಕೆ ಖಂಡಿತವಾಗ್ಲೂ ವಿರೋಧವನ್ನು ವ್ಯಕ್ತಪಡಿಸಲೇಬೇಕಾಗುತ್ತೆ. ನಾವು ಮಾಧ್ಯಮದವರು ಬಂದಿರೋ ಅಂಥದ್ದು ಅವರು ಮಾಡ್ತಿರೋ ಅಂತ ಪ್ರತಿಭಟನೆಗೆ ಸಹಕಾರವನ್ನ ಕೊಡ್ತಾ ನೇರವಾಗಿ ಅವರು ಮಾಡ್ತಿರೋಂಥ ಪ್ರತಿಭಟನೆಯ ವರದಿಯನ್ನ ಮಾಡಲಿಕ್ಕೆ ಹೊರತು ನಾವೇನು ಅವ್ರಿಗೆ ತೊಂದರೆ ಕೊಡೋ ಅಂತ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ಆದರೆ ಅವರಿಂದ ಇವತ್ತು ನಮಗೆ ತೊಂದರೆ ಆಗಿದೆ, ನಮ್ಮ ಮೇಲೆ ಹಲ್ಲೆ ಆಗಿರೋ ಅಂತ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ರಕ್ಷತ್, ನಾವು ಚನ್ನಪಟ್ಟಣಗೆ ಈಗಷ್ಟೇ ಎಂಟ್ರಿ ಆಗಿದ್ದೀವಿ. ಕೇಂದ್ರ ಸಚಿವರಾಗಿರೋ ಅಂತ HD ಕುಮಾರಸ್ವಾಮಿ ಅವರು, ಬಿಜೆಪಿ ಹಿರಿಯ ಮುಖಂಡ BS ಮಧುಸೂದನ್ ಈಗ ಅವರು ಅವರ ರಾಜಕೀಯ ಕಾರಣಕ್ಕಾಗಿ ಪಾದಯಾತ್ರೆ ಮಾಡ್ತಾರೆ. ನಾವು ಪಾದಯಾತ್ರೆ ಮಾಡಬೇಕು ಅಂತ ತಲೆ ಕೆಟ್ಟಿದೆಯಂತ ಬಿಜೆಪಿ ಕಾರ್ಯಕರ್ತರಿಗೆ. BS ಯಡಿಯೂರಪ್ಪ ಏನು ಹೇಳಿದ್ರು ಅಂದರೆ ಇದನ್ನು ಖಂಡಿಸ್ತೀನಿ ಅಂತ ಹೇಳಿದ್ರೆ ಮುಗಿದು ಹೋಗಲ್ಲ, ಕ್ರಮ ಏನು ಮಾಡ್ತಾರಂತೆ, ಹರೀಶ್ ಪುಂಜಾನಿಗೆ ಕರೆದು ಏನು ಸೂಚನೆ ಕೊಡ್ತಾರಂತೆ, ಈ ಬಗ್ಗೆ ಏನಾದರೂ ಮಾತನಾಡಿದ್ರಾ? ರಕ್ಷತ್, ಈಗಾಗಲೇ ನಾವು ಯಡಿಯೂರಪ್ಪರ ಬಳಿ ಹೋಗಿ ನಮ್ಮ ಹತ್ರ ಇರುವಂತ ಫುಟೇಜ್ ನ ತೋರಿಸಿದೀವಿ. ನೇರವಾಗಿ ಯಡಿಯೂರಪ್ಪನವರು ಕೂಡ ನಾನು ಕರೆದು ಮಾತನಾಡ್ತೇನೆ, ಮಾಧ್ಯಮದವರ ವಿರುದ್ಧ ಹಲ್ಲೆ ಮಾಡೋ ಅಂಥದ್ದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ, ಖುದ್ದು ನಾನು ಶಾಸಕರನ್ನ ಕರೆದು ಮಾತನ್ನ ಆಡ್ತೇನೆ ಅನ್ನೋ ಒಂದು ವಿಚಾರವನ್ನ ಹೇಳಿದ್ರು. ಬಟ್ ನೀವು ಇವಾಗ ಉಲ್ಲೇಖ ಮಾಡಿದ್ರಲ್ಲ, ನೇರವಾಗಿ ಮಾಧ್ಯಮದವರು ಪಾದಯಾತ್ರೆ ಮಾಡಬೇಕು ಅಂತ ಇಲ್ಲ, ಪಾದಯಾತ್ರೆ ಮಾಡ್ತಾರೋ ಅಂತದನ್ನ ನಾವು ಕವರೇಜ್ಗೆ ಹೋಗಿದ್ದೀವಿ, ಆ ಒಂದು ಸುದ್ದಿಯನ್ನ ಬಿತ್ತರಿಸಲಿಕ್ಕೆ ಹೋಗಿದ್ದೀವಿ, ಆ ಒಂದು ಸುದ್ದಿಯನ್ನ ಮಾಡ್ಲಿಕ್ಕೆ ಹೋಗಿದ್ದೀವಿ. ಬಟ್ ನಮ್ಮ ಮೇಲೆ ಹಲ್ಲೆ ಆಗತ್ತೆ ಅಂತ ಹೇಳಿದ್ರೆ ಇನ್ನು ಜನಸಾಮಾನ್ಯರ ಕತೆ ಏನು? ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾರೋ ಅಂತ ಬಿಜೆಪಿ ನಾಯಕರುಗಳು, ಮುಖಂಡರುಗಳು, ಕಾರ್ಯಕರ್ತರೆ ಈ ರೀತಿ ದುಂಡಾವರ್ತನೆಯನ್ನ ಮಾಡುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಮತ್ತೊಂದು ವಿಚಾರನ ಉಲ್ಲೇಖ ಮಾಡಬೇಕಾಗುತ್ತೆ, ಕತ್ತನ್ನ ಹಿಸ್ಕಿರುವಂತ ಪ್ರಕರಣ ಕೂಡ ನಡೆದಿದೆ, ಕಾಲಿಂದ ಒದ್ದಿದ್ದಾರೆ, ಬೂಟ್ಸ್ ಕಾಲಿಂದ ಒದ್ದಿರೋ ಅಂತ ಪ್ರಕರಣ ಕೂಡ ಇಲ್ಲಿ ನಡೆದಿದೆ. ರಕ್ಷತ್, ನೇರವಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರ ಕುತ್ತಿಗೆಯ ಭಾಗ ಏನಿದೆ ಅದು ಸ್ವಲ್ಪ ಊದಿದೆ ಕೂಡ. ನೇರವಾಗಿ ಈ ರೀತಿ ಹಲ್ಲೆಯನ್ನ ಮಾಡುವಂಥದ್ದು, ಮ್ಯಾನ್ ಹ್ಯಾಂಡ್ಲಿಂಗ್ ನ ಮಾಡೋ ಅಂತ ಹಕ್ಕನ್ನ ಯಾರು ಅವರು ಕೊಟ್ಟರೋ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಅವರು ಇದನ್ನ ಎಲ್ಲ ಕೂಡ BS ಯಡಿಯೂರಪ್ಪನವರ ಮುಂದೆ ನಾವು ನಮಗೆ ಆಗಿರೋ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರೋ ಅಂತ ಅನ್ಯಾಯವನ್ನ ನೇರವಾಗಿ ಅವ್ರ ಮುಂದೆ ಹೇಳಿದೀವಿ. ಈ ಸಾರ್ವಜನಿಕ ಸಭೆ ಆದ್ಮೇಲೆ BS ಯಡಿಯೂರಪ್ಪನವರು ಏನ್ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡ್ಬೇಕಾಗುತ್ತೆ. ರಕ್ಷತ್, ಆದ್ರೆ ಎಲ್ಲೋ ಒಂದು ಕಡೆ ಪಾದಯಾತ್ರೆ ಮಾಡ್ತಾರಂತ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮದವರ ಮೇಲೆನೆ ಹಲ್ಲೆ ಮಾಡ್ತಾರೆ ಅಂದ್ರೆ ಕಾರ್ಯಕರ್ತರು ಇವ್ರಿಗೆ ಏನ್ ಹೇಳಬೇಕು ಅನ್ನೋದು ಈಗ ಯಕ್ಷ ಪ್ರಶ್ನೆ. ರಕ್ಷತ್, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ಬಿಜೆಪಿ ಕಾರ್ಯಕರ್ತರು ಗೂಂಡಾವರ್ತನೆಯನ್ನು ತೋರಿದ್ದಾರೆ, ನಮ್ಮ ಪ್ರತಿನಿಧಿ ಮತ್ತು ನಮ್ಮ ಕಾರು ಚಾಲಕರ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾರೆ. ಎಂತೆಂಥ ತಲೆ ಕೆಟ್ಟಂತ ಕಾರ್ಯಕರ್ತರು ಬಿಜೆಪಿಯಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಯಾಕಂತಂದ್ರೆ ನಾವು ಪಾದಯಾತ್ರೆ ಮಾಡೋದಕ್ಕೆ ಬಂದಿಲ್ಲ ರೀ ನಿಮ್ಮ ಹತ್ರ, ಅದು ನಿಮ್ಮ ಕೆಲಸ. ನೀವು ಪಾದಯಾತ್ರೆ ಮೈಸೂರಿಗೆ ಮಾಡಿ ಅಥವಾ ಕಾಶ್ಮೀರ ತನಕ ಬೇಕಾದರೂ ಮಾಡಿ ಅಥವಾ ಸ್ವಿಟ್ಜರ್ಲ್ಯಾಂಡಿಗೆ ಪಾದಯಾತ್ರೆ ಮಾಡಿ, ನಮ್ಮ ಕೆಲಸ ಏನು ಅದನ್ನು ಕವರ್ ಮಾಡೋದು. ನಿಮ್ಮ ಜೊತೆ ಪಾದಯಾತ್ರೆ ಮಾಡೋದಕ್ಕೆ ನಮಗೆ ತಲೆ ಕೆಟ್ಟಿಲ್ಲ. ಅಲ್ಲಿ ಯಾರೋ ಕಾರ್ಯಕರ್ತ ಹೇಳ್ತಾರಂತ ನಮ್ಮ ಜೊತೆ ನೀವು ಪಾದಯಾತ್ರೆ ಮಾಡಿ, ನೀವು ಯಾಕೆ ಕಾರಲ್ಲಿ ಓಡಾಡ್ತೀರಿ ಅಂತ. ಬಿಜೆಪಿ ನಾಯಕರು ಹೇಳ್ಕೊಳ್ತಾರೆ ನಮ್ದು ಶಿಸ್ತಿನ ಪಕ್ಷ ಅಂತ. ಇದಾ ನಿಮ್ಮ ಪಾರ್ಟಿಯ ಶಿಸ್ತು? ಇದನ್ನ ಶಿಸ್ತು ಅಂತ ಹೇಳ್ತಾರ? ಮಾಧ್ಯಮದವರು ತಮ್ಮ ಕೆಲಸ ಮಾಡೋದಕ್ಕೆ, ಕರ್ತವ್ಯ ನಿಭಾಯಿಸೋದಕ್ಕೆ ಬಂದ್ರೆ ಅವ್ರ ಜೊತೆ ಈ ರೀತಿ ವರ್ತಿಸ್ತಾರೆ ಅಂತಂದ್ರೆ ಸಾಮಾನ್ಯ ಜನರ ಜೊತೆ ಯಾವ ರೀತಿ ವರ್ತಿಸಲ್ಲ? ನಿಮ್ಮ ಶಿಸ್ತಿನ ಪಕ್ಷ ಇದು, ನಿಮ್ಮ ಶಿಸ್ತು, ಹಣೆ ಬರಹ ನಿಮ್ಮದು. ನೀವು ನ್ಯಾಯ ಕೇಳ್ಕೊಂಡು ಪಾದಯಾತ್ರೆ ಮಾಡ್ತಾ ಇರೋದು. ನೀವು ಪಾದಯಾತ್ರೆ ಆದರೂ ಮಾಡಿ, ಉರುಳಾಡಿ, ಉರುಳು ಸೇವೆ ಮಾಡಿ ರೋಡಲ್ಲಿ, ಅದನ್ನು ಬಂದು ಕವರ್ ಮಾಡೋದಷ್ಟೇ ನಮ್ಮ ಕೆಲಸ. ನಿಮ್ಮ ಜೊತೆಗೆ ಪಾದಯಾತ್ರೆ ಮಾಡೋದಕ್ಕೆ ನಮಗೇನು ತಲೆ ಕೆಟ್ಟಿದ್ಯಾ? ಎಂಥ ವಿಚಿತ್ರ ಕಾರ್ಯಕರ್ತರಲ್ಲಿ ಉಗಾಂಡದಿಂದ ಕರ್ಕೊಂಡು ಬಂದಿರಾ?
ಇಂಥ ತಲೆ ಕೆಟ್ಟ ಕಾರ್ಯಕರ್ತರನ್ನ, ಅದಕ್ಕೊಬ್ಬ ನಾಯಕ ಶಾಸಕರಂತೆ ಅವರು. ಆ ಶಾಸಕನಿಗೆ ತನ್ನ ಕಾರ್ಯಕರ್ತರನ್ನ ಕರೆದು ಬುದ್ಧಿ ಹೇಳೋ ಯೋಗ್ಯತೆ ಇಲ್ಲ. ಆತನು ಇವ್ರ ಜೊತೆ ಸೇರಿಕೊಂಡು ನಮ್ಮ ಪ್ರತಿನಿಧಿ ಜೊತೆ ಮಾತನಾಡ್ತಾರಂತೆ, ನಮ್ಮ ಕಾರ್ಯಕರ್ತರು ಮಾಡಿದ್ದು ಸರಿ ಅಂತ. ಆತ ಒಬ್ಬ ಶಾಸಕ, ಆತನಿಗೆ ಒಂದಿಷ್ಟು ಈ ಪುಂಡ ಪೋಖರಿಗಳದ್ದು ಒಂದು ಗುಂಪು ಸಪೋರ್ಟಿಗೆ. ಶೇಮ್, ನಾಚಿಕೆ ಆಗಬೇಕು ನಿಮಗೆ BJP ನಾಯಕರಿಗೆ. ನಿಮ್ಮದು ಉದ್ದೇಶ ಏನು? ನ್ಯಾಯ ಕೇಳೋದು. ನಿಮ್ಮ ಉದ್ದೇಶ ಏನು? ಮೂಡಾದಲ್ಲಿ ಅಕ್ರಮ ಆಗಿದೆ, ಅದನ್ನು ನ್ಯಾಯ ಕೇಳ್ತೀವಿ ಅಂತ ಹೊರಟಿರೋದು. ಅದನ್ನು ಕವರ್ ಮಾಡೋದಕ್ಕೆ ಬಂದರೆ, ಅಂದರೆ ದೃಶ್ಯ ಚಿತ್ರೀಕರಣ ಮಾಡೋದಕ್ಕೆ ಬಂದರೆ ಅಲ್ಲಿ ಹೊಡಿತೀರಿ. ನಮ್ಮ ರಿಪೋರ್ಟರ್ ಜೊತೆಗೆ, ನಮ್ಮ ಚಾಲಕರ ಜೊತೆಗೆ ಅನುಚಿತವಾಗಿ ಗೂಂಡಾಗಿರಿ ಮಾಡ್ತೀರಿ ಅಂತಾದರೆ ಏನು ಪಾರ್ಟಿ ರೀ ನಿಮ್ಮದು? ಗೂಂಡಾಗಳ ಪಾರ್ಟಿನ? ಪುಂಡ ಪೋಖರಿಗಳ ಪಾರ್ಟಿಯನ್ನು ಕಟ್ಕೊಂಡಿರೋದ ನೀವು? ಏನು ಪಾರ್ಟಿ ನಿಮ್ಮದು? ಒಂದು ರಾಜಕೀಯ ಪಾರ್ಟಿ, ವಿಪಕ್ಷ, ಜವಾಬ್ದಾರಿಯುತ ವಿಪಕ್ಷ. ಇದಾ ನಿಮ್ಮದು ಜವಾಬ್ದಾರಿಯುತ ವಿಪಕ್ಷ ಅಂತಂದರೆ? ಮಾಧ್ಯಮದವ್ರ ಜೊತೆಗೆ ಜಗಳ ಆಡೋದು. ಇದಕ್ಕೆ BJP ನಾಯಕರು ಮುಂದೆ ಉತ್ತರ ಕೊಡಬೇಕು ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ನಿಮ್ಮ ಪಾರ್ಟಿ, ನೀವು ಬಹಳ ದೊಡ್ಡ ಭಾಷಣಗಳನ್ನೆಲ್ಲ ಬಿಗಿತೀರಲ್ಲ, ನಿಮ್ಮ ಕಾರ್ಯಕರ್ತರು ಹೆಂಗಿದ್ದಾರೆ ಅಂತ ಮೊದಲು ಅವರನ್ನು ಕಂಟ್ರೋಲ್ ಮಾಡಿ, ನಿಮ್ಮ ಶಾಸಕರನ್ನು ಕಂಟ್ರೋಲ್ ಮಾಡಿ ಮೊದಲಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.